ಯಾವುದೇ ಥರದ ತಲೆನೋವು ಇಲ್ಲದೆ ನಾನು ಎಕ್ಸ್ಪೋರ್ಟ್ ಮಾಡಬೇಕು ಅಥವಾ ನನ್ನ ಮೆಟೀರಿಯಲ್ಗಳನ್ನ ಸೇಲ್ಗಳನ್ನ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದಾದರೆ ನೀವೇನು ಮಾಡ್ಬೋದು, ಜೆ ಬಿ ಎಕ್ಸ್ಪರ್ಟ್ಸ್ ಎಕ್ಸ್ಪೋರ್ಟರ್ ಆಫ್ ರೆಕಾರ್ಡ್ ಪ್ಲ್ಯಾನ್ನ ಎನ್ರೋಲ್ ಮಾಡ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ನಾವು ನಿಮ್ಮ ಕಡೆಯಿಂದ ಲೋಕಲ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತೇವೆ, ಲೋಕಲ್ ಪ್ರೈಸಲ್ಲಿ ಪರ್ಚೇಸ್ ಮಾಡ್ತೇವೆ. ನಿಮಗೆ ಯಾವುದೇ ಥರದ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಎಕ್ಸ್ಪೀರಿಯನ್ಸೇ ಆಗಿರ್ಬೋದು, ಇಲ್ಲದೇ ಹೋದರೂ ಕೂಡ ನಡೆಯುತ್ತೆ. ಸೊ ನೀವು ಇಲ್ಲಿ ಏನು ಮಾಡಬೇಕಂದ್ರೆ, ನಾವು ಒಂದು ಲಿಂಕ್ ಕೊಡ್ತೇವೆ, ಅದರಲ್ಲಿ ಹೋಗಿ ರಿಜಿಸ್ಟರ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿ. ಮಿನಿಮಮ್ ಜಿ ಎಸ್ ಟಿ ಸರ್ಟಿಫಿಕೇಟ್ ಆದರೂ ಇರಲೇಬೇಕು. ಜಿ ಎಸ್ ಟಿ ಇಲ್ಲದೇ ಇರುವಂಥ ಕಂಪ್ನಿ, ಪ್ರೊಪ್ರೈಟರ್ಶಿಪ್ ಆಗಿರ್ಬೋದು, ಪ್ರೈವೇಟ್ ಲಿಮಿಟೆಡ್ ಆಗಿರ್ಬೋದು, ಬೇರೆ ಏನೇ ಕಂಪ್ನಿ ಆಗಿರ್ಬೋದು, ಜಿ ಎಸ್ ಟಿ ಸರ್ಟಿಫಿಕೇಟ್ ಇಲ್ಲದೆ ನಿಮ್ಮ ಕಂಪ್ನಿಯಿಂದ ನಾವು ಮೆಟೀರಿಯಲ್ಗಳನ್ನ ತೊಗೊಳಕ್ಕಾಗಲ್ಲ. ಸೊ ಇದು ಒಂದು ಮಿನಿಮಮ್ ಮ್ಯಾಂಡೇಟರಿ ಡಾಕ್ಯುಮೆಂಟ್. ಸೊ ಇದಾದಮೇಲೆ ನೀವು ನಿಮ್ಮ ಸ್ಯಾಂಪಲ್ಸ್ಗಳನ್ನ ಒಂದು ಸಾರಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆಗುತ್ತೆ, ಅಪ್ರೂವಲ್ ಕೊಟ್ಟ ತಕ್ಷಣ ನೀವೇನು ಮಾಡಬೇಕು, ನೀವು ಜೆ ಬಿ ಎಕ್ಸ್ಪರ್ಟ್ಸ್ಗೆ ನಿಮ್ಮ ಸ್ಯಾಂಪಲ್ಸ್ ಯಾವ ಪ್ರಾಡಕ್ಟ್ನ ನೀವು ನಮ್ಮ ಕಡೆಯಿಂದ ಮಾರಿಸ್ಬೇಕು ಅಂದ್ಕೊಳ್ತಾ ಇದ್ದೀರೋ ಆ ಮೆಟೀರಿಯಲ್ನ ನೀವು ಸ್ಯಾಂಪಲ್ಗಳನ್ನ ಬೆಂಗಳೂರು ಆಫೀಸ್ಗೆ ಕಳಿಸಿ, ನಾವು ಅದನ್ನು ಚೆಕ್ ಮಾಡ್ತೇವೆ. ಎಕ್ಸ್ಪೋರ್ಟ್ ಸ್ಟ್ಯಾಂಡರ್ಡಲ್ಲಿ ಅವೈಲೇಬಲ್ ಇತ್ತು ಅಂದರೆ ಕನ್ಫರ್ಮ್ ಮಾಡ್ತೇವೆ. ಕನ್ಫರ್ಮ್ ಆದಮೇಲೆ ನೀವು ಎನ್ಕ್ವೈರೀಸ್ಗಳನ್ನ ನಮ್ಮ ವೆಬ್ಸೈಟಲ್ಲಾಯಿತು, ಗ್ರೂಪಲ್ಲಾಯಿತು, ವಾಟ್ಸಪ್ ಗ್ರೂಪ್ ಇರುತ್ತೆ, ಅಥವಾ ಡೈರೆಕ್ಟ್ ಕಾಲ್ ಅಥವಾ ಇಮೇಲ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೇವೆ. ಆ ಕೊಟೇಷನ್ಸ್ಗಳನ್ನ ನೀವು ಸಬ್ಮಿಟ್ ಮಾಡಬೇಕು. ಸೊ ಕೊಟೇಷನ್ಗಳೆಲ್ಲ ಸಬ್ಮಿಟ್ ಆಯಿತು, ಬೆಸ್ಟ್ ಇಂಡಿಯನ್ ಪ್ರೈಸ್ ಇರಬೇಕು. ಸೊ ಏನಾಗುತ್ತೆ, ಕೆಲವೊಂದು ಸಾರಿ ನಿಮ್ಮ ಪ್ರೈಸ್ಗಳು ಈಗ ದುಬೈ ಎನ್ಕ್ವೈರಿ ಇದೆ ಅಂತ ಹೇಳಿ ನೀವು ದುಬೈ ರೇಟ್ ಕೊಡೋ ಹಾಗಿಲ್ಲ. ನೀವು ಲೋಕಲ್ ಮಾರ್ಕೆಟ್ ರೇಟ್ ಬೆಸ್ಟ್ ಏನಿದೆ ಅದನ್ನು ಕೊಡಬೇಕಾಗತ್ತೆ. ಅದರ ಅಕಾರ್ಡಿಂಗ್ಲಿ ಯಾವುದೇ ಥರದ ಕ್ಯಾಪಿಂಗ್ಸು ಇರಲ್ಲ, ನಾವು ಯಾವ ಥರದ ಪ್ರೈಸ್ಗಳನ್ನ ಡಿಸ್ಕ್ಲೋಸ್ ಮಾಡಲ್ಲ. ಸೊ ಇದೊಂಥರ ಟೆಂಡರ್ ಟೈಪು. ನೀವು ಏನೇ ಪ್ರೈಸಸ್ ಇದೆ ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಅದನ್ನು ಬಿಡ್ ಮಾಡಿ, ಅದರಲ್ಲಿ ಯಾವ ಲೋಯೆಸ್ಟ್ 3 ಕೊಟೇಷನ್ಸ್ಗಳು ಬರುತ್ತೋ ಆ ಕಂಪ್ನಿಗಳಿಂದ ನಾವು ನೆಗೋಷಿಯೇಟ್ ಮಾಡ್ತೇವೆ, ಅದನ್ನು ನಾವು ಮುಂದೆ ಪ್ರೊಸೆಸ್ ಮಾಡ್ತೇವೆ. ಸೊ ಇದರಲ್ಲಿ ಏನಾಗುತ್ತೆ, ಒಂದು ಸರಿ ಯಾವ ಕಂಪ್ನಿಯ ಕೊಟೇಷನ್ಗಳು ಲೋಯೆಸ್ಟ್ ಕೊಟೇಷನ್ಗಳು ಸೆಲೆಕ್ಟ್ ಆಗುತ್ತೋ ಅವ್ರ ಹತ್ರ ನಾವು ವಿಸಿಟ್ ಮಾಡಿಸ್ತೇವೆ, ಫ್ಯಾಕ್ಟ್ರಿ ವಿಸಿಟ್ ಆಗುತ್ತೆ, ವೆರಿಫೈ ಮಾಡ್ತೇವೆ, ಪ್ರಾಡಕ್ಟು ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿದೆಯೋ ಇಲ್ವೋ, ಪ್ಯಾಕೇಜಿಂಗ್ ಸ್ಟ್ಯಾಂಡರ್ಡ್ ಕರೆಕ್ಟಾಗಿದೆಯೋ ಇಲ್ವೋ ಎಲ್ಲದನ್ನು ನೋಡಿಕೊಂಡು ನಾವು ಆಮೇಲೆ ಅವ್ರಿಗೆ ಆರ್ಡರ್ ಪ್ಲೇಸ್ ಮಾಡ್ತೇವೆ, ಒಂದು ಅಗ್ರಿಮೆಂಟ್ ಸೈನ್ ಮಾಡ್ಕೊಳ್ತೇವೆ. ಅದರ ನೆಕ್ಸ್ಟ್ ಪೇಮೆಂಟ್ ಮಾಡೋದು 10 days PDC ಚೆಕ್ ನಾವು ಕೊಡ್ತೇವೆ. ಸೊ ಇವತ್ತೇನಾದರೂ ನಾವು ಕನ್ಫರ್ಮ್ ಮಾಡಿದ್ವಿ, ಅಗ್ರಿಮೆಂಟ್ ಸೈನ್ ಮಾಡಿದ್ವಿ ಅಂದರೆ ಅದರ ನೆಕ್ಸ್ಟ್ ನಾವು ನಿಮಗೆ ಚೆಕ್ ಕೊಡೋದು. ಇವತ್ತು ನಾವು 1ನೇ ತಾರೀಕು ನಾವೇನಾದರೂ ಮೆಟೀರಿಯಲ್ ತೊಗೊಳ್ತಾ ಇದ್ದರೆ ನಿಮಗೆ ನಾವು 11ನೇ ತಾರೀಕಿನ ಚೆಕ್ ಡೇಟ್ ಕೊಡ್ತೇವೆ. 11ನೇ ತಾರೀಕು ಹೋಗ್ಬಿಟ್ಟು ನೀವು ನಿಮ್ಮ ಚೆಕ್ನ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಡೆಪಾಸಿಟ್ ಮಾಡ್ತೀರಾ, ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಸೊ ಇದನ್ನು ಮಾಡೋ ಮೇನ್ ಪರ್ಪಸ್ ಏನು? ಸೊ ತುಂಬ ಸರಿ ಏನಾಗುತ್ತೆ, ಜನ ಇಂಟೆನ್ಷನಲಿ ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಮೋಸ ಮಾಡ್ತಾರೆ, ಅದನ್ನು ಅವಾಯ್ಡ್ ಮಾಡೋದು. ಜಸ್ಟ್ ಇನ್ನೊಂದೇನಂತಂದರೆ ಯಾವುದೇ ಥರದ, ಯಾಕೆಂದರೆ ಈ ಪ್ಲ್ಯಾನಲ್ಲಿ ನಿಮ್ಮ ಜವಾಬ್ದಾರಿ ಇರೋದು ಬರೀ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಮಾತ್ರ. ಬೇರೆ ಎಕ್ಸ್ಪೋರ್ಟ್ ಡಾಕ್ಯುಮೆಂಟ್ ಸರಿ ಇಲ್ಲ ಅಥವಾ ಕಸ್ಟಮಲ್ಲಿ ಏನೋ ತೊಂದರೆ ಆಯಿತು, ಅದು ಯಾವುದೇ ಥರದ ಸಮಸ್ಯೆಗಳು ನಿಮಗೆ ಬರಲ್ಲ. ನಿಮ್ಮ ಜವಾಬ್ದಾರಿ ಬರೀ ಕ್ವಾಲಿಟಿಗಳನ್ನ ಏನು ತೊಗೊಂಡಿದ್ದೀರಾ ಅದನ್ನು ನಾವು ಸೈಟಲ್ಲಿ ಟೆಸ್ಟ್ ಮಾಡ್ತೇವೆ. ಯಾಕೆಂದರೆ ಬಿಫೋರ್ ಶಿಪ್ಮೆಂಟ್ ಇನ್ಸ್ಪೆಕ್ಷನ್ ಆಗುತ್ತೆ, ಅಲ್ಲಿ ಏನಾದರೂ ನಿಮ್ಮ ಮೆಟೀರಿಯಲಲ್ಲಿ ಏನಾದರೂ ತೊಂದರೆಗಳು ಬಂದರೆ ಮಾತ್ರ ನಿಮಗೆ ಸಮಸ್ಯೆ ಆಗುತ್ತೆ. ಆವಾಗ ನಿಮ್ಮ ಪೇಮೆಂಟ್ ನಾವು ಹೋಲ್ಡ್ ಮಾಡ್ತೇವೆ. ಇಲ್ಲದೆ ಹೋದರೆ ನಿಮ್ಮ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ನೀವು ಕ್ವಾಲಿಟಿ ಕ್ವಾಂಟಿಟಿ ಕರೆಕ್ಟಾಗಿ ಕೊಟ್ಟಿದ್ದೀರಾ, ಕ್ವಾಂಟಿಟಿ ಕರೆಕ್ಟಾಗಿರುತ್ತೆ, ಯಾಕೆಂದರೆ ವೇವಿಂಗ್ ಸ್ಕೇಲ್ ಹಾಕಿದರೆ ಗೊತ್ತಾಗ್ಬಿಡುತ್ತೆ. ಬಟ್ ಕ್ವಾಲಿಟಿಯಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಅದು ಮಾತ್ರ ನಿಮಗೆ ಸಮಸ್ಯೆ ಆಗುತ್ತೆ. ಅದನ್ನು ನೀವು ನೋಡಿಕೊಂಡು, ಯಾಕೆಂದರೆ ನಾವು ಯಾವುದೇ ಥರದ ಕ್ವಾಂಟಿಟಿಗಳನ್ನ ನಾವು ಇನ್ಸ್ಪೆಕ್ಷನ್ ಮಾಡಿರ್ತೇವೆ. ಇನ್ಸ್ಪೆಕ್ಷನ್ ಮಾಡಿ ನಾವು ಮೆಟೀರಿಯಲ್ನ ಪಿಕಪ್ ಮಾಡ್ಲಿಕ್ಕೆ ಬಂದಾಗ, ಯಾಕೆಂದರೆ ಪ್ರತಿಯೊಂದನ್ನು ನಾವು ಟೆಸ್ಟ್ ಮಾಡೋಕ್ಕಾಗಲ್ಲ, ಕೆಲವೊಂದನ್ನು ಟೆಸ್ಟ್ ಮಾಡಿರ್ತೇವೆ, ಸ್ಯಾಂಪಲ್ ಅಪ್ರೂವ್ ಆಗಿರುತ್ತೆ. ಸ್ಯಾಂಪಲ್ ಅಪ್ರೂವ್ ಆದಾಗ ಫುಲ್ ಕನ್ಸೈನ್ಮೆಂಟು ಸೇಮ್ ಕ್ವಾಲಿಟಿ ಇರಬೇಕು, ಅದು ನಿಮ್ಮ ಜವಾಬ್ದಾರಿ ಇರುತ್ತೆ. ಸೊ ಅದರಲ್ಲಿ ಯಾವುದೇ ಥರದ ವ್ಯತ್ಯಾಸ ಮಾಡುವಾಗಿಲ್ಲ, ಅದನ್ನು ನೀವು ನೋಡ್ಕೊಳ್ಳಿ. ಪೇಮೆಂಟ್ ಗ್ಯಾರಂಟಿ ನಂದಿರುತ್ತೆ, ನಮ್ಮ ಕಂಪ್ನಿದಿರುತ್ತೆ. ಅದು ಜೆ ಬಿ ಎಕ್ಸ್ಪರ್ಟ್ಸಿಂದ ಆಗಿರ್ಬೋದು ಅಥವಾ ನಮ್ಮ ಸಿಸ್ಟರ್ ಕನ್ಸರ್ನ್ ಕಂಪ್ನೀಸ್ ಆಗಿರ್ಬೋದು, ನಿಮಗೆ ಯಾವುದೇ ಥರ ಸಮಸ್ಯೆ ಇಲ್ಲ. 10 ದಿನದಲ್ಲಿ ನಿಮ್ಮ ಅಕೌಂಟಿಗೆ ನಿಮ್ಮ ದುಡ್ಡು ಇರುತ್ತೆ. ಚೆಕ್ ನಾವು ಡೆಪಾಸಿಟ್ ಮಾಡಿ, ಚೆಕ್ ಎಂದು ಬೌನ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಟೈಮಲ್ಲಿ ಚೆಕ್ ಬೌನ್ಸ್ ಆಗೋದು ಕ್ರಿಮಿನಲ್ ಅಫೆನ್ಸು. ಸೊ ಅದನ್ನೆಲ್ಲ ನಾವು ಯಾವುದೇ ಥರದ ಇವತ್ತಿನವರೆಗೂ ಯಾವುದೇ ಚೆಕ್ ಬೌನ್ಸ್ ಆಗಿಲ್ಲ. ಸೊ ಅದರ ಗ್ಯಾರಂಟಿಯನ್ನು ನೀವು ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಂದರೆ ಎಕ್ಸ್ಪೋರ್ಟ್ ಕೋಆರ್ಡಿನೇಷನ್ಸ್. ಯಾವುದೇ ಥರದ ಎಕ್ಸ್ಪೋರ್ಟ್ ಏನೇ ರಿಕ್ವೈರ್ಮೆಂಟ್ಸ್ ಇದ್ದರೂ ಪ್ರತಿಯೊಂದು ನಮ್ಮ ಜವಾಬ್ದಾರಿ ಇರುತ್ತೆ. ಬರೀ ಕ್ವಾಲಿಟಿ ಕ್ವಾಂಟಿಟಿ ಅದು ನಿಮ್ಮ ಜವಾಬ್ದಾರಿ ಇರುತ್ತೆ. ಸೊ ಕಂಪ್ಲೈನ್ಸಸ್ ಹ್ಯಾಂಡ್ಲಿಂಗ್, ಯಾವುದೇ ಥರದ ಡಾಕ್ಯುಮೆಂಟೇಷನ್ ಇರ್ಬೋದು, ಕಸ್ಟಮ್ ಕ್ಲಿಯರೆನ್ಸಸ್ ಇರ್ಬೋದು, ಎಕ್ಸ್ಪೋರ್ಟ್ ಲೈಸೆನ್ಸ್ ಇರ್ಬೋದು, RCMC ಇರ್ಬೋದು, ಪ್ರತಿಯೊಂದು ನಮ್ಮ ಹತ್ರ ಇರುತ್ತೆ. ನೀವು ಯಾವುದೇ ಥರದ ಡಾಕ್ಯುಮೆಂಟೇಷನ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಹತ್ರ GST ಸರ್ಟಿಫಿಕೇಟು, ನೀವು ನಮಗೆ ಕೊಡಬೇಕಾಗಿರೋದು ಒಂದೇ ಡಾಕ್ಯುಮೆಂಟು, ಅದು ಇನ್ವಾಯ್ಸ್, GST ಇನ್ವಾಯ್ಸ್ ಕೊಟ್ಟರೆ ಸಾಕಾಗುತ್ತೆ. ಸೊ ರಿಪೀಟೆಡ್ ಎನ್ಕ್ವೈರೀಸ್ ಬರುತ್ತೆ. ಪ್ರತಿ ಸರಿ ನೀವು ಎನ್ಕ್ವೈರೀಸ್ಗಳನ್ನ ನೋಡ್ತಾ ಇರಬೇಕು. ಪ್ರತಿ ಸರಿ ಮೇ ಬಿ ನಿಮಗೆ ಒಂದೇ ಥರದ ಎನ್ಕ್ವೈರಿಗಳು ಅನಿಸುತ್ತೆ, ಆದರೆ ಸ್ಪೆಸಿಫಿಕೇಷನ್ ಇರ್ಬೋದು, ವಾಲ್ಯೂಮ್ ಇರ್ಬೋದು, ಪ್ಯಾಕೇಜಿಂಗ್ ಇರ್ಬೋದು, ಒಂದಲ್ಲ ಒಂದು ಚೇಂಜ್ ಆಗಿರುತ್ತೆ. ಪ್ರತಿ ಸರಿ ಅನಲೈಸ್ ಮಾಡಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಮತ್ತು ನಿಮ್ಮ ರೇಟ್ಗಳನ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಯಾವುದೇ ಥರದ ಕನ್ಫ್ಯೂಷನ್ ಮಾಡಿಕೊಂಡು ಬ್ಲ್ಯಾಕ್ ಲಿಸ್ಟ್ ಆಗೋಕ್ಕೆ ಹೋಗಬೇಡಿ. ಸೊ ಝೀರೋ ಕಮಿಷನ್, ಈ ಮೇನ್ ಪ್ಲ್ಯಾನಿನ ಬೆನಿಫಿಟ್ ಏನು? ಝೀರೋ ಕಮಿಷನ್. ಇಲ್ಲಿ ಏನೂ ಕಮಿಷನ್ ಇಲ್ಲ, ಏನೂ ಇಲ್ಲ. ನೀವು ಏನು ರೇಟ್ ಕೊಡ್ತೀರಾ ಆ ರೇಟಲ್ಲಿ ಪರ್ಚೇಸ್ ಮಾಡ್ತೇವೆ. ಬಟ್ ಆ ಪ್ರೈಸ್ ಕಾಂಪಿಟೇಟಿವ್ ಇರಬೇಕು, ಅದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಕ್ವಾಲಿಟಿ ಕ್ವಾಂಟಿಟಿ ನಿಮ್ಮ ಜವಾಬ್ದಾರಿ ಇರುತ್ತೆ. ಅದರಲ್ಲಿ ಯಾವುದೇ ಥರದ ವ್ಯತ್ಯಾಸ ಆದರೆ ನಿಮಗೆ ಅದರದ್ದು ಪ್ರಾಬ್ಲಮ್ ಆಗ್ಬೋದು. ಪ್ರೈಸಿಂಗ್ ಫ್ರೀಡಮ್ ಇರುತ್ತೆ, ಯಾವುದೇ ಥರದ ಕ್ಯಾಪಿಂಗ್ ಇರಲ್ಲ. ನೀವು ಯಾವುದೇ ಥರದ ಪ್ರಾಡಕ್ಟ್ಸ್ ಆಗಿರ್ಬೋದು, ಪ್ರಾಡಕ್ಟ್ಸ್ಗಳಿಗೆ ರೇಟ್ ಕೊಟ್ಟರೆ, ಒಳ್ಳೆ ರೇಟ್ ಕೊಟ್ಟರೆ
ಸಾಕಾಗುತ್ತೆ. ಈಗ ನೀವು ಬೇರೆ ಮಾರ್ಕೆಟಲ್ಲಿ ಬೇರೆ ನಾವು ಇವಾಗ ದುಬೈಯಲ್ಲಿ ಎಷ್ಟಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಅಥವಾ ಬೇರೆ ಮಾರ್ಕೆಟಿಗೆ ನಾವು ಎಷ್ಟಕ್ಕೆ ಎಕ್ಸ್ಪೋರ್ಟ್ ಮಾಡ್ತೇವೆ ಅದು ನಿಮ್ಮ ಸಮಸ್ಯೆ ಅಲ್ಲ. ನೀವು ಕೊಡಬೇಕಾಗಿರೋದು ಇಂಡಿಯಾದಲ್ಲಿ ಏನು ಬೆಸ್ಟ್ ಕೊಡೋಕ್ಕಾಗತ್ತೆ ಅದನ್ನು ಕೊಡಿ. ಅದು ಮತ್ತು ನೀವು ಏನು ಬೇರೆ ಪೋರ್ಟ್ ಎಲ್ಲಿ ಡೆಲಿವರ್ ಮಾಡಬೇಕಾದೆಲ್ಲ ಏನೂ ಸಮಸ್ಯೆಗಳಿಲ್ಲ. ನೀವು ಎಕ್ಸ್ ವರ್ಕ್ಸ್ ರೇಟ್ ಕೊಡ್ತೀರಾ, ನಿಮ್ಮ ಫ್ಯಾಕ್ಟ್ರಿ ಎಲ್ಲಿದೆ, ನಿಮ್ಮ ವೇರ್ ಹೌಸ್ ಎಲ್ಲಿದೆ ಅಲ್ಲಿ ರೇಟ್ ಕೊಡಿ. ನಾವು ಬಂದು ಪಿಕಪ್ ಮಾಡ್ಕೊಳ್ತೇವೆ, ನಾವು ಬಂದು ಲೋಡ್ ಮಾಡ್ಕೊಳ್ತೇವೆ, ನಾವು ಬಂದು ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ತೇವೆ. ಡಾಕ್ಯುಮೆಂಟೇಷನ್ ಎಲ್ಲ ಖರ್ಚು ನಮ್ದಿರುತ್ತೆ. ನೀವು ಯಾವುದೇ ಥರದ ಸಮಸ್ಯೆಗಳಿರಲ್ಲ, ಬರೀ ನೀವು ರೇಟ್ ಕೊಟ್ಕೊಂಡು ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಇಲ್ಲಿ ರೆಗ್ಯುಲೇಟರಿ ರಿಲೀಫ್ ಇರುತ್ತೆ, ಎಲ್ಲ ಡಾಕ್ಯುಮೆಂಟೇಷನ್ಗಳು ಕಂಪ್ಲೈನ್ಸ್ಗಳು JB ಎಕ್ಸ್ಪೋರ್ಟ್ಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲ. 100% ಸೆಕ್ಯೂರ್ಡ್ ಪೋಸ್ಟ್ ಡೇಟೆಡ್ ಚೆಕ್ ಸಿಗುತ್ತೆ, ಕಂಪ್ಲೀಟ್ ಮೆಕ್ಯಾನಿಸಮ್ ಇರುತ್ತೆ, ಅಗ್ರಿಮೆಂಟ್ ಇರುತ್ತೆ, ಎಲ್ಲ ಪ್ರೂಫ್ ನಿಮ್ಮ ಹತ್ರ ಇರುತ್ತೆ. ಸೊ ಗ್ಲೋಬಲ್ ಕ್ರೆಡಿಬಿಲಿಟಿ, JB ಎಕ್ಸ್ಪರ್ಟ್ಸ್ ಅವ್ರದ್ದೇ ಆದ ನೆಟ್ವರ್ಕು, ನಮ್ಮದೇ ಆದ ಬಾಯರ್ಸ್ ರೇಂಜು, ಪ್ಲಸ್ ನಾವು ಎಕ್ಸ್ಪೋರ್ಟ್ ಸ್ಟೇಟಸ್ ಎಲ್ಲ ನಮಗೆ ಗೊತ್ತಿರೋದ್ರಿಂದ ನಾವೇ ಎಕ್ಸ್ಪೋರ್ಟ್ ಮಾಡ್ಕೊಳ್ತೇವೆ, ನಾವು ನೋಡ್ಕೊಳ್ತೇವೆ, ನಮ್ಮ ಬಿಸ್ನೆಸ್ ನಡೆದೋಗುತ್ತೆ, ಏನೂ ಸಮಸ್ಯೆಗಳಿಲ್ಲ. ಇಲ್ಲಿ ಎಥಿಕಲ್ ಪಾರ್ಟ್ನರ್ಶಿಪ್ ಬಗ್ಗೆ ನಾವು ಯೋಚನೆ ಮಾಡ್ತೇವೆ, ನಂಬಿಕೆ ಇಡ್ತೇವೆ, ಇಂಟಿಗ್ರೇಟೆಡ್ ಇರುತ್ತೆ. ಯಾವುದೇ ಥರದ ಸಮಸ್ಯೆಗಳು ಬಂದರೆ ನಾವು ನಿಮ್ಮನ್ನು ಬ್ಲ್ಯಾಕ್ ಲಿಸ್ಟ್ ಮಾಡ್ತೇವೆ. ಮುಂದೆ ಬರೋ ಯಾವುದೇ ಎನ್ಕ್ವೈರೀಸ್ಗೂ ನಿಮ್ಮ ಕಂಪ್ನಿನ ನಾವು ಅಪ್ರೂವ್ ಮಾಡಲ್ಲ ಅಥವಾ ನಿಮ್ಮ ಯಾವುದೇ ಕೊಟೇಷನ್ಸ್ಗಳನ್ನ ನಾವು ಕನ್ಸಿಡರ್ ಮಾಡಲ್ಲ. ಸೊ ಇಲ್ಲಿ ಮೇನ್ ನಿಮ್ಗೆ ಬೆನಿಫಿಟ್ ಸಿಗೋದೇನು, ಎಕ್ಸ್ಪೋರ್ಟ್ ಬಿಸ್ನೆಸ್ಸಿಗೆ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಥರದ ರೂಲ್ಸು ರೆಗ್ಯುಲೇಷನ್ಸು ಪ್ರತಿಯೊಂದನ್ನು ಕಲಿಯೋದೇ ಇರುತ್ತೆ. ಅದನ್ನು ನಿಮ್ಗೆ ಕಲಿಯೋ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟ್ಲಿ ಮೆಟೀರಿಯಲ್ಸ್ಗಳನ್ನ ಲೋಕಲಲ್ಲಿ ನಮಗೆ ಸಪ್ಲೈ ಮಾಡೋದು, ನಿಮಗೆ ಪ್ರಾಡಕ್ಟ್ ನಾಲೆಜ್ ಇತ್ತು, ಕ್ವಾಂಟಿಟಿ ಮತ್ತು ಕ್ವಾಲಿಟಿ ನೋಡಿಕೊಂಡ್ರೆ ನಿಮ್ಗೆ ಏನೇ ಸಮಸ್ಯೆ ಇಲ್ಲ. ನೀವು ಡೈರೆಕ್ಟ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ನಿಮ್ಮ ಪ್ರೈಸಸ್ಗಳನ್ನ ಕೊಡ್ಬೋದು, ನಾವು ಪಿಕಪ್ ಮಾಡ್ಕೊಳ್ತೇವೆ. ಇಲ್ಲಿ ಯಾವುದೇ ಥರದ ಲಿಮಿಟೇಷನ್ಸ್ ನಿಮಗಿರಲ್ಲ, ಇಮಿಡಿಯೇಟ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಫೈನಾನ್ಷಿಯಲ್ ಸೆಕ್ಯೂರಿಟಿ, ಏನೇ ಪೇಮೆಂಟ್ಸ್ ಇದ್ದರೂ ಕೂಡ ಎಲ್ಲ ಚೆಕ್ ಆಗಿರುತ್ತೆ. ನೀವು ಅಗ್ರಿಮೆಂಟು ಸೈನ್ ಮಾಡಿರ್ತೀರ, ನಿಮಗೆ ಎಷ್ಟು ಪೇಮೆಂಟ್ ಬರೋದು ಗೊತ್ತಿರುತ್ತೆ. ಪ್ರತಿಯೊಂದನ್ನು ಹೋಗ್ಬಿಟ್ಟು ಚೆಕ್ ನೀವು ಡೆಪಾಸಿಟ್ ಮಾಡ್ತೀರಾ, ನೀವು ಪೇಮೆಂಟ್ ತೊಗೊಳ್ತೀರಾ, ಅಲ್ಲಿ ಕೆಲಸ ಮುಗಿಯುತ್ತೆ. ಸೊ ಸ್ಕೇಲೆಬಲ್ ಆ್ಯಕ್ಸೆಸ್, ಇವತ್ತಿನ ಟೈಮಲ್ಲಿ ಒಂದು ಎಕ್ಸ್ಪೋರ್ಟ್ ಕಂಪ್ನಿ ಅಥವಾ ನಾವು ಯಾರಿಗೂ ಎಂಪ್ಲಾಯಿ ಕೊಡದೆ ಅಥವಾ ಯಾರನ್ನೂ ಜಾಬಲ್ಲಿ ಇಟ್ಕೊಳ್ದೇನೆ ನನ್ನ ವಾಲ್ಯೂಮ್ನ ನಾನು ಹೆಚ್ಚಿಗೆ ಮಾಡ್ಬೋದು, ಜಸ್ಟ್ ಬೈ ವರ್ಕಿಂಗ್ ವಿತ್ JB ಎಕ್ಸ್ಪರ್ಟ್ಸ್. ಓಕೆ, ಸೊ ಇಲ್ಲಿ ನಂಬಿಕೆ ಇಟ್ಕೊಂಡು ಲಯಬಿಲಿಟೀಸ್ ನಿಮ್ಮ ಜವಾಬ್ದಾರಿ ಇರುತ್ತೆ, ಅದನ್ನು ನೋಡಿಕೊಂಡು ನೀವು ಕರೆಕ್ಟಾಗಿ ಕೆಲಸ ಮಾಡಿದರೆ ಯಾವುದೇ ಥರದ ಸಮಸ್ಯೆಗಳಾಗಲ್ಲ. ಇಲ್ಲಿ ಲಿಂಕ್ ಇರುತ್ತೆ, ಈ ವಿಡಿಯೋ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅಥವಾ ನೀವು ಬೇರೆ ಎಲ್ಲಾದರೂ ನೋಡ್ತಾ ಇದ್ದರೆ ಈ ಲಿಂಕ್ ಸುತ್ತಮುತ್ತದಲ್ಲಿ ಎಲ್ಲೋ ಒಂದು ಕಡೆ ನಾವು ಕೊಟ್ಟಿರ್ತೇವೆ. ಆ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ಗಳನ್ನ ಫಿಲ್ ಮಾಡಿ, ಡಾಕ್ಯುಮೆಂಟೇಷನ್ ಎಲ್ಲ ಅಪ್ಲೋಡ್ ಮಾಡಿ. ಒಂದು ಸರಿ ವೆರಿಫೈ ಆಯಿತು ಅಂದರೆ ನಿಮ್ಮ ಸ್ಯಾಂಪಲ್ಗಳನ್ನ ಬೆಂಗಳೂರು ಆಫೀಸಿಗೆ ಕಳಿಸಿ, ಅದನ್ನು ಚೆಕ್ ಮಾಡ್ತೇವೆ. ಅದರ ಮುಂದೆ ಬರೋ ಎನ್ಕ್ವೈರೀಸ್ಗಳನ್ನೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಒಳ್ಳೆ ರೇಟ್ ಮ್ಯಾಚ್ ಆಯಿತು, ನಿಮಗೆ ಆರ್ಡರ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ನೀವು ಕಳಿಸ್ಬೇಕಾಗಿರೋ ಅಡ್ರೆಸ್ ಇಲ್ಲಿದೆ, ಇಮೇಲ್ ID ಇಲ್ಲಿದೆ, ಫೋನ್ ನಂಬರ್ ಇಲ್ಲಿದೆ, ವಾಟ್ಸಪ್ ನಂಬರ್ ಕೂಡ ಅದೇನೆ. ನಿಮ್ಗೆ ಏನೇ ಇದ್ದರೂ ಕೂಡ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಕೇಳ್ಬೋದು. ಸ್ಯಾಂಪಲ್ಸ್ಗಳಾಯಿತು ಮತ್ತು ಬೇರೆ ಏನೋ ಕ್ಲಾರಿಫಿಕೇಷನ್ ಬೇಕಾದರೆ ಈ ಆಫೀಸ್ ಅಡ್ರೆಸ್ಗೆ ನೀವು ಕಳಿಸ್ಬೋದು. ಓಕೆ, ಸೊ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಯಾವುದೇ ಥರದ ಡೌಟ್ಸ್ ಇದ್ದರೆ ಆಫೀಸ್ ನಂಬರಿಗೆ ಕಾಲ್ ಮಾಡಿ, ಮಾತಾಡಿ, ತಿಳ್ಕೊಳ್ಳಿ. ಇದರಲ್ಲಿ ಏನೂ ತುಂಬ ಇಲ್ಲ, ನಿಮಗೆ ಯಾವುದೇ ಥರದ ಫಾರಿನ್ ಪೇಮೆಂಟ್ ಬರಲ್ಲ, ನೀವು ಹಾಗೆ ನಿಮ್ಮ ಹೆಸರಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ನೀವೇನೇ ಇದ್ದರೂ ಕೂಡ JB ಎಕ್ಸ್ಪೋರ್ಟ್ಸ್ಗೆ ಎಕ್ಸ್ಪೋರ್ಟ್ ಮಾಡ್ತೀರಾ, ಫಸ್ಟ್ ರೇಟ್ ಕೊಡ್ತೀರಾ, ರೇಟ್ ಸರಿಯಾಗಿತ್ತು, ಮುಂದೆ ಕೆಲಸ ಮಾಡ್ತೇವೆ. ಕೆಲಸ ಮಾಡಿದ್ಮೇಲೆ ನಿಮ್ಮ ಮೆಟೀರಿಯಲ್ ಪಿಕ್ ಆಗಿ ಒಂದು ಚೆಕ್ ಬರುತ್ತೆ, ಚೆಕ್ನ 10 ದಿನ ಆದಮೇಲೆ ಡೆಪಾಸಿಟ್ ಮಾಡ್ಕೊಳ್ಳಿ, ದುಡ್ಡು ನಿಮ್ಮ ಕೈಲಿ ಇರುತ್ತೆ. ಮೆಟೀರಿಯಲ್ ನಾವು ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ನಾವು ನೋಡ್ಕೊಳ್ತೇವೆ. ಅಲ್ಲಿ ಏನಾದರೂ ಸಮಸ್ಯೆ ಆಯಿತು, ನಮ್ಮ ಬಾಯರ್ ಏನಿದ್ದಾರೆ ಅವ್ರು ಪೇಮೆಂಟ್ ಕೊಡಲಿಲ್ಲ, ಏನಾದರೂ ಸಮಸ್ಯೆಗಳು ಬಂದ ಅದು ನಮ್ಮ ತಲೆನೋವು, ನಿಮಗೆ ಅದರಿಂದ ಏನೂ ಸಮಸ್ಯೆಗಳಿರಲ್ಲ. ನಿಮಗೆ 10 ದಿನ ಆದಮೇಲೆ ಯಾವುದೇ ಥರದ ಕ್ವಾಲಿಟಿಯಲ್ಲಿ ಕ್ವಾಂಟಿಟಿಯಲ್ಲಿ ಮೋಸ ಆಗಿಲ್ಲ ಅಂದರೆ ನಿಮ್ಮ ಚೆಕ್ ಕ್ಲಿಯರ್ ಆಗುತ್ತೆ, ಯಾವುದೇ ಥರದ ತಲೆನೋವುಗಳಿರಲ್ಲ. ಓಕೆ, ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಲಿಂಕ್ ಇರುತ್ತೆ, ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್, ಟೇಕ್ ಕೇರ್, ಬಾಯ್.